ನಮಗೆ ಎಲ್ಲರೂ ತುಂಬ ಹೋರಾಡಕ್ಕೆ ಸಲುವಾಗಿ ಶ್ರೀರಾಮಚಂದ್ರಕ್ಕೆ ಹೋರಾಟ ಮಾಡಕ್ಕೆ ಸಿದ್ಧದೀನಿ. ನನಗೆಲ್ಲರೂ ಅಭಿಮಾನ ಬಂದೆ, ಎಲ್ಲರೂ ಬಂದರು, ಅದು ಚಂದಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬಂದೆ. ನಾನು ಹೊರಗಡೆ ಹಿಂದೂ ಸಂಘಟನೆಗೆ ಇದು ಧನ್ಯವಾದ. 32 ವರ್ಷ ಆದ್ರಿ ರಾಮ ಮಂದಿರಕ್ಕೆ ಸಲುವಾಗಿ ನಾನು ಹೊರಡೇನಿ. ಜಲಮೌದ್ರಾದ್ರೂ ಹೋಗ್ಬೇಕು ಮತ್ತು ಹೋಗೋವ ನಾನು ಮತ್ತು ಹೋಗೋಣ. ಪೊಲೀಸ್ ರಿವಾರ್ಡ್ ಬಂದಿದ್ರು, ಏನ್ ಹೇಳಿದ್ರು ಅವ್ರು? ಏನಂದ್ರಿ, ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋದೈತೆ ಅಂತ ಹೇಳಿ ಬಾ ಅಂತ ಹೇಳಿ ಪೊಲಿಟಿಷಿಯನ್ ತಗೊಂಡು ಕಬ್ಜಾ ಮಾಡಿದ್ರು. ನನಗೆ ಇದೇ ಸಲುವಾಗಿ ಬಂದಿದ್ದ. ನನಗೆ ವಾರಂಟ್ ಕೊಟ್ಟಿಲ್ಲ, ಸಮನ್ಸ್ ಕೊಟ್ಟಿಲ್ಲ, ಹಂಗ ವಾರಂಟ್ ತಗೊಂಡೋಗಿ ಮನೆ ಕಡೆ ಇದು ಐತಿ ರೇಷನ್ ತಗೊಂಡು ಹೋಗೋದೈತೆ ಅಂತ ಹೇಳಿ ತಗೊಂಡೋಗಿ ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ. ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ. ಇಲ್ಲಿ ಬಿಜೆಪಿ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಇದ್ರೊಳಗೆ ಗೊತ್ತಾಗಿತ್ತು ಸರ್. ನಮ್ಗೆ ಏನು ಗೊತ್ತಿಲ್ಲ. ಈಗ ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ. ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ದೇನೆ ಸರ್? ಅದು ನಮ್ಗೆ ಏನು ಗೊತ್ತಾಗಿಲ್ಲ ಸರ್. ಅದ್ರ ಬಗ್ಗೆ ಏನು ಅಲ್ಲ, ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ ಅವು ಇದ್ದಿದ್ದಿಲ್ರಿ. ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 97 ಘಟನೆ ಆಯ್ತಲ್ಲ, ಅವಾಗ ಎಷ್ಟು ದಿನ ಒಳಗಿದ್ರಿ ಜೈಲಿನಾಗ? ಅವಾಗ 8 ತಿಂಗಳು ಐತ್ರಿ. 8 ತಾರೀಕಿಗೇನ್ರಿ ಎಲ್ಲಾರು ಕೊಡ್ಸಾತಿದ್ರು. ಒಳಗಿದ್ದೆ ನಾನು. ಎಲ್ಲಾರು ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ನನ್ನ ಸಿಬ್ಬಂದಿ ಎಲ್ಲ ಬಂದಿದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ನಾವು ರಾಮ ಮಂದಿರ ಆಗ್ಬೇಕಂತ ಹೇಳಿ ಗಲಾಟೆ ಮಾಡಿದ್ವಿ ಸರ್. ಅದ್ರೊಳಗೆ ರಾಮ ಮಂದಿರ ಆಗಿ ಹೊತ್ತು ನಾ ಮತ್ತೆ ಹೋಗೋಣ, ರಾಮ ಮಂದಿರಕ್ಕೆ ಹೋಗೋ ಸಲಾಗಿ ನಿಂತೇನೆ ನಾವು. ರಾಮನಿಗಾಗಿ ಜನ್ಮ ಮತ್ತೆ ಹೋಗೋವರಿಗೆ ನಮ್ಗೆ ಎಲ್ಲರೂ ತುಂಬ ಹೋರಾಡಕ್ಕೆ ಸಲುವಾಗಿ ಶ್ರೀರಾಮಚಂದ್ರಕ್ಕೆ ಹೋರಾಟ ಮಾಡಕ್ಕೆ ಸಿದ್ಧದೀನಿ. ನನಗೆಲ್ಲರೂ ಅಭಿಮಾನ ಬಂದೆ, ಎಲ್ಲರೂ ಬಂದರು, ಅದು ಚಂದಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬಂದೆ. ನಾನು ಹೊರಗಡೆ ಹಿಂದೂ ಸಂಘಟನೆಗೆ ಇದು ಧನ್ಯವಾದ. 32 ವರ್ಷ ಆದ್ರಿ ರಾಮ ಮಂದಿರಕ್ಕೆ ಸಲುವಾಗಿ ನಾನು ಹೊರಡೇನಿ. ಜಲಮೌದ್ರಾದ್ರೂ ಹೋಗ್ಬೇಕು ಮತ್ತು ಹೋಗೋವ ನಾನು ಮತ್ತು ಹೋಗೋಣ. ಪೊಲೀಸ್ ರಿವಾರ್ಡ್ ಬಂದಿದ್ರು, ಏನ್ ಹೇಳಿದ್ರು? ಅವ್ರು ಏನಂದ್ರಿ, ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋದೈತೆ ಅಂತ ಹೇಳಿ ಬಾ ಅಂತ ಹೇಳಿ ಪೊಲಿಟಿಷಿಯನ್ ತಗೊಂಡು ಕಬ್ಜಾ ಮಾಡಿದ್ರು. ನನಗೆ ಇದೇ ಸಲುವಾಗಿ ಬಂದಿದ್ದ. ನನಗೆ ವಾರಂಟ್ ಕೊಟ್ಟಿಲ್ಲ, ಸಮನ್ಸ್ ಕೊಟ್ಟಿಲ್ಲ, ಹಂಗ ವಾರಂಟ್ ತಗೊಂಡೋಗಿ ಮನೆ ಕಡೆ ಇದು ಐತಿ ರೇಷನ್ ತಗೊಂಡು ಹೋಗೋದೈತೆ ಅಂತ ಹೇಳಿ ತಗೊಂಡೋಗಿ ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ. ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ. ಇಲ್ಲಿ ಬಿಜೆಪಿ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಇದ್ರೊಳಗೆ ಗೊತ್ತಾಗಿತ್ತು ಸರ್. ನಮ್ಗೆ ಏನು ಗೊತ್ತಿಲ್ಲ. ಈಗ ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ. ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ದೇನೆ ಸರ್? ಅದು ನಮ್ಗೆ ಏನು ಗೊತ್ತಾಗಿಲ್ಲ ಸರ್. ಅದ್ರ ಬಗ್ಗೆ ಏನು ಅಲ್ಲ, ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ ಅವು ಇದ್ದಿದ್ದಿಲ್ರಿ. ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 97 ಘಟನೆ ಆಯ್ತಲ್ಲ, ಅವಾಗ ಎಷ್ಟು ದಿನ ಒಳಗಿದ್ರಿ ಜೈಲಿನಾಗ? ಅವಾಗ 8 ತಿಂಗಳು ಐತ್ರಿ. 8 ತಾರೀಕಿಗೇನ್ರಿ ಎಲ್ಲಾರು ಕೊಡ್ಸಾತಿದ್ರು. ಒಳಗಿದ್ದೆ ನಾನು. ಎಲ್ಲಾರು ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ನನ್ನ ಸಿಬ್ಬಂದಿ ಎಲ್ಲ ಬಂದಿದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ನಾವು ರಾಮ ಮಂದಿರ ಆಗ್ಬೇಕಂತ ಹೇಳಿ ಗಲಾಟೆ ಮಾಡಿದ್ವಿ ಸರ್. ಅದ್ರೊಳಗೆ ರಾಮ ಮಂದಿರ ಆಗಿ ಹೊತ್ತು ನಾ ಮತ್ತೆ ಹೋಗೋಣ, ರಾಮ ಮಂದಿರಕ್ಕೆ ಹೋಗೋ ಸಲಾಗಿ ನಿಂತೇನೆ ನಾವು. ರಾಮನಿಗಾಗಿ ಜನ್ಮ ಮತ್ತೆ ಹೋಗೋವರಿಗೆ